ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋ ಮನೇಲಿ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟೈಟಲ್ ತಮ್ಮನೇಲು ನೋಡಿ ಏನ್ ಟಾಪಿಕ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಬೆಳ್ಳುಳ್ಳಿ ರೈಸ್. ಸೊ ಅದ್ರ ರೆಸಿಪಿನ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊತಾ ಇದೀವಿ. ಬನ್ನಿ ಯಾವ ತರ ನಮ್ಮ ತಾಯಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಬೆಳಗ್ಗೆನೆ ಬೇಗ ಎದ್ದಿ ನೋಡಿ, ಬೆಳಗ್ಗೆನೆ ಶೂಟ್ ಮಾಡ್ತಾ ಇದೀವಿ ಗೈಸ್ ವಿಡಿಯೋ ಅಂತ ಅನ್ಕೋಬೇಡಿ. ಆಲ್ರೆಡಿ ಈವ್ನಿಂಗು ಎಲ್ಲ ಇವರಿಂದ. ಅಮ್ಮ ಮಾತಾಡಿ. ಬೆಳ್ಳುಳ್ಳಿ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ. ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟು. ನೋಡಿ ಇಷ್ಟೇ. ನಾನೇನು ಅಂಗಡಿದು ಪೇಸ್ಟ್ ಹಾಕಲ್ಲ, ಇದೇನು ರುಬ್ಕೋಬೇಕಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ. ಬೆಳ್ಳುಳ್ಳಿ ಇಷ್ಟು ಹಾಕ್ತಾ ಇದ್ದೀನಿ. ಶುಂಠಿ ಒಂದಿಷ್ಟು, ಇಷ್ಟು ಫಸ್ಟ್ ಪೇಸ್ಟ್ ಮಾಡ್ಕೊತಾ ಇದ್ದೀರಾ? ಇಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಮಾಡ್ಕೊಬೇಕು ಇವಾಗ. ಇನ್ ನೀರ್ ಹಾಕೋಬೇಕಾ? ಸ್ವಲ್ಪ ನೋಡಿ, ಇಷ್ಟ ಆಗೈತಲ್ಲ, ಸ್ವಲ್ಪ ನೀರು ಅಷ್ಟೇ. ನೋಡು ಇಷ್ಟೇ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಎಲ್ಲಿ ನೋಡ್ಬೇಕು ಹೇಳು, ಎಲ್ಲಿ ನೋಡ್ಬೇಕು? ಮಾತಿಗೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಾನು ತೋರಿಸ್ತಾ ಇಲ್ವಾ ಅಲ್ಲಿ ನೋಡಕ್ಕೆ? ಇಷ್ಟೇ. ಎಷ್ಟ ಹೇಳತ್ ನಿಮ್ಗೆ? ಅಲ್ಲ, ಮಾತಿಗೆ ಮುಂಚೆ ಇಲ್ಲಿ ನೋಡಿ. ಒಂದ್ಸಲಿ ಹೇಳೋದ್ರ ಬಿಡು ಹೋಗ್ಲಿ ಅಂತ ನಾನೇ ಸಮಾಧಾನ ಮಾಡ್ತೀನಿ. ಏನು ಅಲ್ಲ, ಒಂದ್ಸಲ ಹೇಳೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿಲಿ ನೋಡಿಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಮಿಕ್ಸ್ ತರಕಾರಿ, ಬಟಾಣಿ ಇದ್ರು ಹಾಕ್ಬೋದು, ಇಲ್ದೋದ್ರು ಹಾಕ್ಬೋದು. ಹಾಕ್ಬೇಕು ಅಂತ ಏನಿಲ್ಲ. ಇದೊಂದ್ 4 ರಿಂದ 5 ಮೆಣಸಿನಕಾಯಿ ಇದ್ ಮಾಡ್ಕೊಂಡವ್ರೆ. ಅದೊಂದು ನಮ್ಮ ಅಮ್ಮ ನೋಡಿ. ಇಷ್ಟೇ. ಒಂದ್ ಸ್ವಲ್ಪ ಎಣ್ಣೆ, ಇಷ್ಟೇ ಎಣ್ಣೆ ಹಾಕೊಳ್ಳಿ ಫಸ್ಟ್. ಸ್ವಲ್ಪ ಎಣ್ಣೆ ಅಷ್ಟೇ, ಸ್ವಲ್ಪ ಇಷ್ಟೇನೆ. ನೋಡ, ಸ್ವಲ್ಪ ಎಣ್ಣೆ. ನೆಕ್ಸ್ಟ್ ಫಸ್ಟ್ ಸಾಸಿವೆ ಹಾಕೋತಿದ್ದಾರೆ, 1 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟ್ ಜೀರಿಗೆ ಹಾಕೋತಿದ್ದಾರೆ 1 ಟೇಬಲ್ ಸ್ಪೂನ್ ಅಷ್ಟು. ನೋಡಿ ಎಷ್ಟು ಚಿಕ್ಕದಾಗಿ ಸ್ಪೂನ್. 2 ಸ್ಪೂನ್ ಹಾಕೊಂಡ್ರು. ತುಪ್ಪ ಬೇಕಾದ್ರೂ ಹಾಕೋಬಹುದು. ನಾವು ತುಪ್ಪ ತಿನ್ನಲ್ವಲ್ಲ, ಅದಕ್ಕೆ. ನಾನ್ ತಿನ್ನಲ್ವಲ್ಲ, ಇವ್ರು ತಿಂತಾರೆ. ಇವ್ರು ಮಾಡದ್ಮೇಲೆ ಹಾಕೊಂಡ್ ತಿಂತಾರೆ, ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ಬಟಾಣಿ ಹಾಕ್ತೀನಿ ಇಷ್ಟು. ಬಟಾಣಿ ಇದ್ರೆ ಹಾಕಿ, ಇಲ್ದೋದ್ರೆ ಪರವಾಗಿಲ್ಲ. ಇದ್ರ ಕಸ್ತೂರಿ ಮೇಥಿ, 2 ಚಕ್ಕೆ, 2 ಲವಂಗ ಅಷ್ಟೇ. ಇಲ್ಲೇ ಐತೆ ನೋಡಿ. ಮೆಣಸಿನ್ಕಾಯಿ ಹಾಕ್ತೀವಿ ಇವಾಗ. ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ತೀನಿ. ಇಲ್ಲಿ ಕೊಂಚ ಅರಿಶಿನ ಹಾಕಿದ್ಮೇಲೆ ನೀಟಾಗಿ ಬಾಡಿಸ್ಕೋಬೇಕು ಈ ಥರ. ಅರಿಶಿನ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ 3. ಈರುಳ್ಳಿ ಹಾಕಿದ್ಮೇಲೆ ಪುದೀನ ಸೊಪ್ಪು ಹಾಕ್ತೀನಿ ನೋಡಿ. ಬಡ್ಸ್ ಇಲ್ಲ, ತೋರಿಸ್ತೀನಿ ಚೆನ್ನಾಗಿ. ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ 1 ಟೊಮೊಟೊ ಹಚ್ಕೊತೀನಿ. ತರಕಾರಿ ಗೆಡ್ಡೆಕೋಸು, ಕ್ಯಾರೆಟ್, ಹುಳ್ಳಿಕಾಯಿ 3 ಏನಿರುತ್ತೋ ಆ ತರಕಾರಿ ಹಾಕಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ.
ಇಷ್ಟಕ್ಕೇನೆ ನೋಡಿ ಇವಾಗ ಎಲ್ಲ ಘಮ 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 ಬರ್ತಾ ಇರುತ್ತೆ, ಪರಿಮಳ ಬರ್ತಾ ಇರುತ್ತೆ. ಬರ್ತಾ ಇದ್ವೇನೋ ನಿಂಗೆ ಗಮ್ಮಂತ ಇಲ್ವಾ? ಸೂಪರ್ ಗಮ್ಮಂತ. ಟೊಮೊಟೊ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕುಣ್ಕೊಳ್ಳಿ, ಎಣ್ಣೆ ಬಿಟ್ಕೊಳ್ಳಿ. ಅಂದ್ರೆ ಸ್ವಲ್ಪ ಅಳ್ಕೊಳ್ಬೇಕು ಗೈಸ್. ಕುಳ್ಕೋಬೇಕು ಅಂದ್ರೆ ನನಗೂ ಅಷ್ಟೇ ಗೊತ್ತಿರ್ಲಿಲ್ಲ. ಅಂದ್ರೆ ಸ್ವಲ್ಪ ಅಳ್ಕೋಬೇಕು. ಅದೆಲ್ಲ ಮಸಾಲೆ ಏನು ಹಾಕಲ್ವಲ್ಲ ನಾವು, ಒಂದ್ ಸ್ವಲ್ಪ ನೀಟಾಗಿ ಅಳ್ಕೋಬೇಕಷ್ಟೇ. ಈ ತರ ಎಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ, ಸ್ವಲ್ಪ ಆಗೈತೆ ಅಂತ ಒಂದ್ ಸ್ವಲ್ಪ ಇವಾಗ ನೀರ್ ಹಾಕ್ತೀವಿ ನೋಡಿ. ಇಷ್ಟೇ, ಈ ತರ ಎಲ್ಲ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ನೋಡ್ರಿ. ಈ ತರ ಎಣ್ಣೆ ಬಿಟ್ಕೊಂಡಾಗ ಆಗೈತೆ ಅಂತ ಅರ್ಥ. ಇವಾಗ ನೀರ್ ಹಾಕೊಳ್ಳೋದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಸ್ವಲ್ಪ ಹಾಕ್ತೀನಿ, ನೀರ್ ಜಾಸ್ತಿ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವೇಸ್ಟ್ ಆಗ್ಬಾರ್ದು ಅಂತ ನೀಟಾಗಿ ತೊಳೆದ್ಬಿಟ್ಟು ಹಾಕೋಬೇಕು. ನೀರು ಇವಾಗ 4 ಲೋಟ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕ್ಬೇಕಾದ್ರೆ ಅಕ್ಕಿ ಬಕ್ಕಿ ಇಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ನೋಡ್ಕೊಂಡು ನೀರು ಹಾಕ್ತೀನಿ. ನೋಡಿ, ಒಂದ್ ಚೊಂಬಲ್ಲಿ 3/4 ಹಾಕೋರೆ, ಇನ್ನು 1/4% ಹಾಕಿಲ್ಲ ನೋಡ್ರಿ ಈ ತರ. ಆಮೇಲೆ ಅಕ್ಕಿ ಬಂದು 4 ಪಾವ್ ಹಾಕೊಂಡವ್ರೆ, ಡಿಪಾವ್ ಅಕ್ಕಿ. ಓಕೆನಾ? 4 ಪಾವ್. ಸಣ್ಣ ಅಕ್ಕಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೊಳ್ಳಿ, ಸರಿನಾ? ಯಾಕಂತ ಅಂದ್ರೆ ಸಣ್ಣ ಅಕ್ಕಿಲಿ ಎಣ್ಣೆ ಅಷ್ಟು ಅವಶ್ಯಕತೆ ಇರಲ್ಲ. ಡಿಪಾವ್ ಅಕ್ಕಿಲಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ಯಾಕಂತ ಜಾಸ್ತಿ ಬೇಕು, ಯಾಕಂತ ಅಂದ್ರೆ ಸ್ವಲ್ಪ ದಪ್ಪ ಅಕ್ಕಿ ಬರುತ್ತೆ. ಇದು ಡಿಪಾವ್ ಅಕ್ಕಿಗಳು ಸ್ವಲ್ಪ ದಪ್ಪ ಬರುತ್ತೆ. ಆಮೇಲೆ ಸಣ್ಣಕ್ಕಿ ಸ್ಟೀಮ್ ಸಣ್ಣಕ್ಕಿ ಬಂದು ಏನ್ ಅಷ್ಟು ದಪ್ಪ ಬರಲ್ಲ, ಮತ್ತೆ ಅದೇನು ಎಣ್ಣೆ ಅಷ್ಟು ಅವಶ್ಯಕತೆನೂ ಇರಲ್ಲ. ನೋಡ್ಕೊಂಡು ಎಣ್ಣೆ ಹಾಕಿ, ಬಿಡಿ ಬಿಡಿ ಬರುತ್ತೆ. ಟಿಪೋ ಅಕ್ಕಿ ಎಲ್ಲ ಆದ್ರೆ ಕಚ್ಕೋಬಿಟ್ಟಿರುತ್ತೆ. ಇಲ್ಲ ಇದು ಬಿಡಿ ಬಿಡಿ ಬರುತ್ತೆ. ಎಣ್ಣೆ ಕಮ್ಮಿ ಹಾಕಿದ್ರೆ ಇದು ಸ್ವಲ್ಪ ಡ್ರೈ ಜಾಸ್ತಿ ಆಗೋಗುತ್ತೆ. ಅಲ್ಲ ಎಣ್ಣೆ ಕಮ್ಮಿ ಹಾಕಿದ್ರೆ ನಾನು ಹೇಳ್ತಾ ಇರೋದು ಕಚ್ಕೋಬಿಡುತ್ತೆ. ಹೇಳು. ಅಂಗಡಿ ಅಕ್ಕಿ ಸಣ್ಣ ಅಕ್ಕಿ ಎಣ್ಣೆ ಜಾಸ್ತಿ ಕಚ್ಕೊಳಲ್ಲ, ಅದು ಪಾಲಿಶ್ ಮಾಡಿರ್ತಾರಲ್ವಾ, ಅದರಿಂದ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕೋದಕ್ಕೆ. ಡಿಪೋ ಅಕ್ಕಿಗೆ ಬೇಗ ಡ್ರೈ ಆಗ್ಬಿಡುತ್ತೆ, ದಪ್ಪ ಅಲ್ವಾ ಅಕ್ಕಿ, ಬೇಗ ಡ್ರೈ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟು. ಇವಾಗ ಎಷ್ಟು ಅಕ್ಕಿ ತೊಳೆದಿಕೊಂಡಿದ್ದೀನಿ, ಅಕ್ಕಿ ಹಾಕ್ತೀನಿ. ಇವಾಗ ನೀರ್ ಹಾಕೋಬೇಕು ಇನ್ನೂ ಸ್ವಲ್ಪ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನೋಡಿ ಇವಾಗ ಕುಕ್ಕರ್ ನನಗ್ ಗೊತ್ತಾಗುತ್ತೆ, ಆದ್ರೆ ಇದು ಕರೆಕ್ಟ್ ಹೇಳ್ಬೇಕು ಅಂದ್ರೆ ಇವಾಗ ಅಕ್ಕಿ ಇಷ್ಟ ಹಾಕಿರ್ತೀವಲ್ಲ. ನೋಡಿ ಗೈಸ್, 4 ಪಾವ್ ಅಕ್ಕಿ ಹಾಕೊಂಡಿದ್ರೆ ನೋಡ್ರಿ, ಇಲ್ಲಿ ಅಕ್ಕಿ ಇಲ್ಲೇ ಮೇಲೆ ಐತೆ, ಸರಿನಾ? ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕು. ಅಂದ್ರೆ ನಿಮ್ಗೆ ಅದು ಲೆವೆಲ್ ಗೊತ್ತಾಗ್ಬಿಡುತ್ತೆ. ಈಗ ಅಕ್ಕಿಗಿಂತ ಇಷ್ಟ ಜಾಸ್ತಿ ಇರ್ಬೇಕಲ್ವೇನಮ್ಮ? ಅಷ್ಟೇ, ಇಷ್ಟ ಜಾಸ್ತಿ ಇರ್ಬೇಕು. ಉಪ್ಪೆಲ್ಲ ಚೆಕ್ ಮಾಡ್ಕೊಂಡು ಕ್ಲೋಸ್ ಮಾಡೋದು ನಾನು. ಆಮೇಲೆ ಸ್ವಲ್ಪ ನೀರು, ಅಂದ್ರೆ ಅದನ್ನ ಕೈಗೆ ಹಾಕೊಂಡು ಉಪ್ಪನ್ನ ಚೆಕ್ ಮಾಡ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ. ಅಂದ್ರೆ ಬಿಗಿನರ್ಸ್ ಆಗಿದ್ರೆ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಐತಲ್ಲ, ರುಚಿಗೆ ತಕ್ಕ ಕರೆಕ್ಟ್ ಆಗಿ ಹಾಕಿರ್ತಾರೆ, ಅದಕ್ಕೇನ್ ತೊಂದ್ರೆ ಇರಲ್ಲ. ಈ ಉಪ್ಪು ನನಗೆ ಕರೆಕ್ಟ್ ಐತೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಇವಾಗ ಕ್ಯಾಪ್ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಲಾಸ್ಟ್ ಅಲ್ಲಿ ಹಾಕೋದು. ಇದು ಗೈಸ್ ಬೆಲ್ಟ್ ಮಾರಿಬೇಡ್ರಿ. ಕುಡ್ಕೋದತ್ತಲ್ಲ. ಓಕೆ, ನಮ್ಮ ಮನೇಲಿ ವೆರೈಟಿ ಕ್ಯಾಪ್ ಕುಕ್ಕರ್ ಅಲ್ವಾ ಇದು? ಏನ್ ಮಾಡೋದು, ತಗೊಳೋರ್ಗು ಹೋಗಿರ್ಲಿ. ಕ್ಯಾಪ್ ಹಾಕ್ಸ್ಕೊ ಬಂದೆ ಕಣೋ, ಇದು ಹಾಕ್ಸ್ಕೊ ಬಂದೆ. ಉಫ್ ಅಂತ ಉರ್ಬು. ಇಲ್ಲ ಉರ್ಬ್ದೆ. ಸರಿ ಸರಿ ಹಾಕು, ಟೈಮ್ ಆಯ್ತು. ಈ ಅಡಿಗೆ ನನ್ ಮಗಳಿಗೆ ಭಾರಿ ಇಷ್ಟ. ಇದು ಅವಳ ಫೇವರೇಟ್. ಅವಳಿಗೆ ಸ್ವಲ್ಪ ಜನ ನಮ್ಮ ಫ್ರೆಂಡ್ಗಳು ಅವ್ರಿಗೆಲ್ಲ ಭಾರಿ ಇಷ್ಟ. ಕೇಳ್ತಾರೆ, ಬಾಯ್ ಬಿಟ್ಟು ಕೇಳ್ತಾರೆ. ಹಾಕ್ತೀನಿ ನೋಡು.
ಅಷ್ಟೇ. ಓಕೆ, ಕ್ಯಾಪ್ ಹಾಕೋದು, 2 ಕೂಗಿಸ್ಕೊಡೋದು, ಆಗೋಯ್ತು. ಬೆಳ್ಳುಳ್ಳಿ ಅನ್ನ, ಬೆಳ್ಳುಳ್ಳಿ ರೈಸ್ ಸೂಪರ್ ಆಗಿರೋದು. ಸರಿ ನಾನು ಹೊರಡ್ಲಾ? ಓಕೆ ಗೈಸ್, ಇವಾಗ 2 ಕೂಗಾದ್ಮೇಲೆ ಅದ್ ನಿಮಗೆ ನಾನು ತೋರಿಸ್ತೀನಿ. ಆಮೇಲೆ ನನಗೆ ಈಗ ಹೊರಗಡೆ ಕೆಲಸ ಐತೆ, ಬನ್ನಿ ಹೋಗುವ. A few moments later. ಓಕೆ ಗೈಸ್, ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ಇನ್ನೊಂದು ಕೆಲಸ ಇತ್ತು, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬಿಡಿ ಆಯ್ತು ಅಂದ್ಬಿಟ್ಟು ಮನೆಗೆ ಬಂದೆ. ಇವಾಗ ರಾಗಿ ಅಕ್ಕಿ ಐತೆ, ರಾಗಿ ಅಂತ ಅಂದ್ಬಿಟ್ಟು. ಅಕ್ಕಿ ರೊಟ್ಟಿ ಕೇಳ್ದಲ್ಲ ಮೊನ್ನೆ, ರಾಗಿ ಅಲ್ವಾ? ಅಕ್ಕಿ ಹಾಕಿಸ್ಕೊಬಂದು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ. ಸರಿ ಗೈಸ್, ಓಕೆ, ಇವಾಗ ಹೋಗಿ ಅಕ್ಕಿ ಹಾಕ್ಸ್ಕೊಬರುವ. ಬನ್ನಿ ಹೋಗುವ. ಕುಂಬಳಕಾಯಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ, ಇವ್ನು ಕೇಳ್ದ ಅದಕ್ಕೋಸ್ಕರ. ಸರಿ ಬನ್ನಿ ಹೋಗೋಣ. ಸರಿ ಗೈಸ್, ಓಕೆ ಗೈಸ್, ಹಾಕ್ಸ್ಕೊಂಡು ಬಂದೆ. ಕರೆಕ್ಟಾಗಿ ಬಂದೈತಮ್ಮ ನೋಡಿ. ಹಿಂಗೆ ಹಾಕಿದ್ ರೊಟ್ಟಿ ಬಂದೈತಾ ಕರೆಕ್ಟಾಗಿ? ಗಾಯ್ಸ್ ಗಾಯ್ಸ್ ಗಾಯ್ಸ್, ಅಕ್ಕಿ ರೊಟ್ಟಿ ಕುಂಬಳಕಾಯಿ ಕಳ್ಳ ಅಂತದೀವಿ. ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ. ಗೈಸ್, ಅಕ್ಕಿ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯದ ವ್ಲಾಗ್ ಇದೇ ವಾರದಲ್ಲಿ ಬರುತ್ತೆ ನೋಡಿ ಗೈಸ್. ಬೆಳ್ಳುಳ್ಳಿ ರೈಸ್ ಮಾಡಿದ್ರಲ್ವಾ, ಇವಾಗ ಅದ್ರದ್ದು ಯಾವ ತರ ಬಂದೈತೆ ಅಂತೆಲ್ಲ ನೋಡೋಣ ಬನ್ನಿ. ಗೈಸ್, ಇಟ್ಟ ಮೇಲೆ ಅಮ್ಮ ಎಷ್ಟು ವಿಷಲ್ ಮಾ? ಇಟ್ಟಾದ್ಮೇಲೆ 2 ವಿಜಿಲ್ ಕೂಗಿಸಿ ಅದಾದ್ಮೇಲೆ ಸ್ವಲ್ಪ ಅಳ್ಕೊಳ್ಳೋದು ಬಿಟ್ರೆ ಸವಿ ಸವಿ ಆದ ರುಚಿ ರುಚಿ ಆದ ಬೆಳ್ಳುಳ್ಳಿ ರೈಸ್ ರೆಡಿ ಆಗಿರುತ್ತೆ ಗೈಸ್. ಬೆಳ್ಳುಳ್ಳಿ ಅನ್ನ ಅಂತಿದ್ವಿ, ಈಗೇನು ರೈಸ್ ಅಂತೀರ ಇಂಗ್ಲೀಷಲ್ಲಿ. ಗೈಸ್ ತೆಗಿತಾವ್ರು ನೋಡಿ, ಈ ತರ ಇರುತ್ತೆ. ಕೊತ್ತಂಬರಿ ಉದುರುತ್ತಲ್ಲ ನೋಡಿ ಗೈಸ್, ಕೊತ್ತಂಬರಿ ಈ ತರ ಹಾಕಿ. ಘಮ ಘಮ ಅಂತೈತೆ, ಮುತ್ತುಗಂತೂ ಬಾಯಿ ನೀರು ಪಕ್ಕ ಬತ್ತೈತೆ. ಯಾಕೆ ಬತ್ತೈತೆ ಅಂದ್ರೆ ಮಧ್ಯಾಹ್ನ ಊಟ ಕೊಟ್ಟಿಲ್ಲ, ಅದಕ್ಕೆ ಬತ್ತೈತೆ. ಅಯ್ಯೋ, ಊಟ ತಿನ್ಲಿಲ್ಲ, ನಾನೇ ಮಾಡ್ಲೆ? ಏನ್ ಮಾಡ್ಲಿ ಅಂದ್ರೆ ಊಟನೇ ಇಲ್ಲ ಆದ್ರೂ ವಲಿಕ ಊಟ. ಅಯ್ಯೋ, ನಾನು ಟಯರ್ಡ್ ಹತ್ರ ಆಗ್ಬಿಟ್ಟಿತ್ತು, ನನಗೆ ಬಿಸಿ ಟಯರ್ಡ್ ಆಗ್ಬಿಟ್ಟಿತ್ತು. ಟಯರ್ಡ್ ವಾ, ಕ್ಯಾಮ್ರಾದಲ್ಲಿ ಒಂಥರ ಕಾಣಿಸ್ತೈತೆ, ರಿಯಲ್ ಆಗಿ ಸಾಕಾದ ಕಾಣಿಸ್ತೈತೆ ನೋಡಿ ಗೈಸ್. ನೀಟಾಗಿ ಈ ತರ ಕಲ್ಸ್ಕೋಬೇಕು ನೀವು, ಮಿಕ್ಸ್ ಮಾಡ್ಬೇಕು. ಕಲ್ಸ್ಕೊಳ್ಳೋದು ಅಂದ್ರೆ ಕಲ್ಸ್ಕೊಂಡು ಹಿಂಗ್ ತಿನ್ನೋದು, ಹಿಂಗ್ ತಿನ್ನೋದು. ಏನು ಓಕೆ ಗೈಸ್, ಇವಾಗ ನಾನು ಮತ್ತೆ ನಮ್ಮ ಅಮ್ಮ ಇಬ್ರು ಟ್ರೈ ಮಾಡ್ದೇವಿ. ತಗೊಳ್ಳಿ ಬನ್ನಿ ಹೋಗೋಣ. ಬಜ್ಜಿ ಹಾಕೋಬೇಕಾಯ್ತು. ಚೆನ್ನಾಯ್ತಲ್ಲ? ಚೆನ್ನಾಯ್ತು, ಮಸಾಲೆ ಇಲ್ಲ ಏನಿಲ್ಲ, ಚೆನ್ನಾಯ್ತು ನೋಡಿ ಗೈಸ್, ನೀವು ಟ್ರೈ ಮಾಡಿ, ಸಿಂಪಲ್ ಆಗೈತೆ. ಆಮೇಲೆ ಇದನ್ನ ಬಾಣ್ತಿದೀರಿಗೆಲ್ಲ ಕೊಡ್ತಾರಲ್ವ ಅಮ್ಮ, ಹೇಳೋದು ಅವ್ರಿಗೂ ಗೊತ್ತಾಗ್ಲಿ. ಹೌದು, ನಮ್ಮ ಬಾಣ್ತಿಗೆ ಬೆಳ್ಳುಳ್ಳಿ ಅನ್ನ ಅಂತಾನೆ ಮಾಡಿ ಕೊಡ್ತೀವಿ, ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ತಿವಿ. ಬಾಣ್ತಿದ್ರಿಗೆಲ್ಲ ಕೊಡ್ಬೋದು ಗೈಸ್, ಬಾಣ್ತಿದೀರಿಗೆಲ್ಲ ಕೊಡ್ಬೋದು. ಯಾಕಂತಂದ್ರೆ ಮಸಾಲೆ ಇರಲ್ಲ, ಏನಿಲ್ಲ, ಅಷ್ಟು ಮಸಾಲೆ ಇರಲ್ಲ. ಕಾಳು ಮತ್ತೆ ಬೇಕಾದ್ರೆ ಇನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕಮ್ಮಿ ಹಾಕೋಬೋದಲ್ವಾ? ಇನ್ನ ಕಮ್ಮಿ ಹಾಕೋದು, ಇಲ್ಲ ಬೆಳ್ಳುಳ್ಳಿ ಹಾಕಿದ್ರೇನೆ ಇರುತ್ತೆ. ಒಟ್ನಲ್ಲಿ ಬಾಣ್ತಿದೀರಿಗೆ ಕೊಡ್ತಾರೆ ಗೈಸ್, ಇದನ್ನ ನಮ್ ಕಡೆ ಕೊಡ್ತಾರೆ. ಮತ್ತೆ ಗೈಸ್, ಸಿಂಪಲ್ ಆಗೈತೆ, ಟ್ರೈ ಮಾಡಿ ನೋಡಿ ನೀವು. ಏನ್ ಮಸಾಲೆ ಇಲ್ಲ, ಏನಿಲ್ಲ. ಮಸಾಲೆ ರುಬ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಅಲ್ವಾ ನಾವು. ಓಕೆ ಗೈಸ್, ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ. ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಕಮೆಂಟ್ ಮಾಡಿ, ನನಗೆ ಖುಷಿ ಆಗುತ್ತೆ. ಕಮೆಂಟ್ ಅಂತೆ ಮಾಡಿ ಗೈಸ್.